ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಕೇಸ್ಗೆ ಒಂದು ಸಮಯ ಕಳೀತಿದ್ದಾಗೇನೆ ಇನ್ನೊಂದು ನ್ಯೂಸ್ ಬರ್ತಿದ್ದಾಗೇನೆ ಟ್ವಿಸ್ಟ್ಗಳು ಬರೋಕ್ಕೆ ಶುರುವಾಗ್ತಾ ಇದೆ. ವರ್ತೂರ್ ಪ್ರಕಾಶ್ ಕಾರಲ್ಲಿ ಒಂದು ದುಪಟ್ಟ ಅಂದರೆ ವೇಲ್ ಪತ್ತೆಯಾಗಿದೆ. ಕಾರಿನ ಹಿಂಬದಿ ಸೀಟ್ನಲ್ಲಿ ಇತ್ತು ದುಪಟ್ಟ. ಬ್ರೇಕಿಂಗ್ ನ್ಯೂಸ್. ಇಡೀ ಕೇಸ್ ತುಂಬಾ ಬರೀ ಅನುಮಾನನೇ ಇದೆ. ಕಾರ್ನಲ್ಲಿ ಇದೀಗ ದುಪಟ್ಟ ಸಿಕ್ಕಿದೆ. ಈ ದುಪಟ್ಟ ಯಾರ್ದು? ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ದುಪಟ್ಟದ ಸೀಕ್ರೆಟ್ ಬೆನ್ನತ್ತಿದ್ದಾರೆ ಪೊಲೀಸರೀಗ. ಬೆಳ್ಳಂದೂರಿನ ಹಾಲನಾಯಕನಹಳ್ಳಿ ಸ್ಮಶಾನದಲ್ಲಿತ್ತು ಕಾರ್ ಒಳಭಾಗದಲ್ಲಿ ಮೆಣಸಿನ ಪುಡಿ, ಖಾರದ ಪುಡಿ ಈ ಥರ ಎಲ್ಲ ಎರಚಿದ್ದಾರೆ. ಆ ದೃಶ್ಯ ಕೂಡ ತೋರಿಸ್ತಾ ಇದ್ದೀವಿ. ಜೊತೆಗೆ ಒಂದು ದುಪಟ್ಟ ಸಿಕ್ಕಿದೆ, ಅದನ್ನು ತೋರಿಸ್ತಾ ಇದ್ದೀವಿ. ಈಗ ಇದು ಯಾರ್ದು? ಅಲ್ಲಿ ಯಾಕೆ ಬಂತು? ಈ ಥರದ ಹಲವಾರು ಪ್ರಶ್ನೆಗಳು ಇಡೀ ಪ್ರಕರಣದಲ್ಲೇ ಅವ್ರು ಬರ್ಕೊಟ್ಟಿರೋ ಹಾಗೆ, ಹೇಳಿಕೆ ಕೊಟ್ಟಿರೋ ಹಾಗೆ, ಅವ್ರನ್ನ ಒತ್ತೆಯಾಳಾಗಿಟ್ಟುಕೊಂಡಿರುವ ಹಾಗೆ, ಕಿಡ್ನ್ಯಾಪ್ ಮಾಡಿಕೊಂಡಿರೋ ಹಾಗೆ ಇಡೀ ಪ್ರಕರಣ ಎಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ, ಆಚೆಗೆ ಬಂದಮೇಲೂ ಗೊತ್ತಾಗಲಿಲ್ಲ, ಅದಾದಮೇಲೆ ಕಂಪ್ಲೇಂಟ್ ಕೊಟ್ಟರು. ಹೀಗೆ ಹಲವಾರು ಅನುಮಾನಗಳು ಎಡೆಮಾಡಿಕೊಟ್ಟಿದೆ. ಈ ಬಗ್ಗೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಒಂದು ವಾಕ್ಥ್ರೂ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಲೆಟ್ಸ್ ಸಿ ಹಾಗಿದ್ರೆ. ಓ ಟಿ ಯು ಗಂಗಾಧರ್. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಪ್ರಕರಣದ ತನಿಖೆಯನ್ನು ಬೆಳ್ಳಂದೂರು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಅದಲ್ಲದೆ ಈಗಷ್ಟೇ ಏನು ವರ್ತೂರ್ ಪ್ರಕಾಶ್ ಗೃಹ ಸಚಿವರನ್ನ ಭೇಟಿಯಾದ ಸಂದರ್ಭದಲ್ಲಿ ಅವರಿಗೆ ಭದ್ರತೆ ಕೊಡುವಂಥ ಬಗ್ಗೆ ಆಗಿರ್ಬೋದು, ಅಥವಾ ಏನು ಈ ಕಿಡ್ನಾಪರ್ಸ್ ಇದ್ದಾರೆ ಇವರನ್ನ ಕೂಡಲೇ ನಾವು ಬಂಧನವನ್ನ ಮಾಡ್ತೀವಿ ಅನ್ನೋ ಬಗ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಕಮಿಷನರ್ ಕಮಲ್ ಪಂತ್ ಅವರಿಗೂ ಕೂಡ ಖುದ್ದು ಕರೆಯನ್ನ ಮಾಡಿ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು, ಇದರಲ್ಲಿ ಹಿಂದೆ ಯಾರಿದ್ದರನ್ನು ಕೂಡ ಪತ್ತೆ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಸದ್ಯ ಈಗ ಪೊಲೀಸರು ಕೂಡ 3 ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಅದಲ್ಲದೆ ಬೆಳ್ಳಂದೂರು ಕೆರೆಯ ಬಳಿ ಒಂದು ಕಾರ್ ಪತ್ತೆ ಆಗಿತ್ತು. ಆ ಕಾರನ್ನ ಈಗ ಬೆಳ್ಳಂದೂರು ಪೊಲೀಸರು ಸೀಸ್ ಮಾಡಿ ಈಗ ಸ್ಟೇಷನ್ ಬಳಿ ತಂದಿರುವಂತದ್ದು. ಒಂದಷ್ಟು ಮುಂದಿನ ಶೀಲ್ಡ್ಗಳು ಕೂಡ ಒಡೆದೋಗಿದೆ. ಅಂದ್ರೆ ಇನ್ನು ಕಾರ್ ಮೂಲಕ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಮಾರಕಾಸ್ತ್ರಗಳಿಂದ ಈಗ ಆ ಶೀಲ್ಡ್ಗಳನ್ನ ಕುಡಿದಿರುವಂತದ್ದು ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಬಟ್ ಆದ್ರೆ ಇಲ್ಲಿ ಒಂದು ಅನುಮಾನ ಸಹ ಕಾಮನವಾಗಿ ಬರುವಂತದ್ದು ಏನಂದ್ರೆ, ಬೆಳಗ್ಗೆ ಮಾಧ್ಯಮಗಳಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ 7-8 ಜನ ದುಷ್ಕರ್ಮಿಗಳ ತಂಡ ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು ಅಂತ. ಬಟ್ ಆದ್ರೆ ಇಲ್ಲಿ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಒಂದು ಗ್ಲಾಸ್ ಎಲ್ಲ ಕೂಡ ಒಡೆದಾಕಿದ್ರು ಅಂತ. ಬಟ್ ಇಲ್ಲಿ ಯಾವುದೇ ರೀತಿ ಕೆಲವೊಂದು 2-3 ಸ್ಥಳದಲ್ಲಿ ಮತ್ತೆ ಒಂದು ಶೀಲ್ಡ್ಗಳು ಒಡೆದೋಗಿರುವಂತದ್ದು. ಅದಲ್ಲದೆ ಈಗೇನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಈ ಕಾರಿನ ಸಂಪೂರ್ಣವಾಗಿ ಖಾರದ ಪುಡಿ ಎಲ್ಲ ಕೂಡ ಚೆಲ್ಲಾಡಿದ್ದಾರೆ. ಮತ್ತೆ ಏನಂದ್ರೆ ಕಿಡ್ನಾಪರ್ಸ್ ತಂಡ ಅವ್ರಿಗೆ ಖಾರದ ಪುಡಿ ಎಲ್ಲ ಚೆಲ್ಲಿರುವಂತದ್ದು. ಮತ್ತೆ ಈಗ ಸದ್ಯ ಈ ಪೊಲೀಸರು ಕೂಡ ಈ ಒಂದು ಆಯಾಮದಲ್ಲಿ ಕೂಡ, ಯಾಕಂದ್ರೆ ಕಿಡ್ನಾಪರ್ಸ್ ಅಟ್ಯಾಕ್ ಮಾಡಿದ ಒಂದು ಫಿಲ್ಮ್ ಸ್ಟೈಲ್ ಅಲ್ಲಿ ಎಲ್ಲ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಪ್ರೀ ಪ್ಲಾನ್ ಮಾಡಿಕೊಂಡು ಈ ರೀತಿ ಅಟ್ಯಾಕ್ ಅನ್ನ ಮಾಡಿ ಅವರನ್ನ 3 ದಿನಗಳ ಕಾಲ ತಮ್ಮ ಕಸ್ಟಡಿಯಲ್ಲಿ ಒಂದು ವಶದಲ್ಲಿ ಇಟ್ಕೊಂಡು ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಒಂದು ಕಡೆ ಅವರು ಕೊಟ್ಟಂತ ಹೇಳಿಕೆಗಳಲ್ಲಿ ಈಗ ಮತ್ತೆ ಅವರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದೆ. ಮತ್ತೆ ಇದು ಖಾರದ ಪುಡಿ ಸಂಪೂರ್ಣವಾಗಿ ತುಂಬೆಲ್ಲ ಖಾರದ ಪುಡಿ ಬಿದ್ದಿದೆ. ಅದೇ ಒಂದು ಕಾರಿನ ಹಿಂಭಾಗದಲ್ಲಿ ಕೂಡ ಒಂದು ದುಪ್ಪಟ ಕೂಡ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಕಾರಿನ ಹಿಂಭಾಗದಲ್ಲಿ ಒಂದು ದುಪ್ಪಟ ಕೂಡ ಇದೆ. ಇದು ಅವರ ಕುಟುಂಬಸ್ಥರದ್ದು ಇದ್ರೂ ಇರಬಹುದು, ಅಥವಾ ಇದು ಯಾರದ್ದು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಒಂದು ಆಯಾಮದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ದುಪ್ಪಟ ಬಿದ್ದಿದೆ, ಅದು ಅವರ ಕುಟುಂಬಸ್ಥರದ್ದು ಆಗಿರಬಹುದು, ಅಥವಾ ಬೇರೆ ಯಾರದ್ದು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ಈಗ ಮತ್ತೊಂದು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ವರ್ತೂರ್ ಪ್ರಕಾಶ್ ಕೊಟ್ಟಂತಹ ಹೇಳಿಕೆಗಳು ಕೆಲವು ಗೊಂದಲಮಯವಾಗಿರುವಂಥದ್ದು, ಅದಲ್ಲದೆ ಒಂದು ಸಾಕಷ್ಟು ಅನುಮಾನ ಕೂಡ ಬರ್ತಾ ಇರುವಂಥದ್ದು. ಹೀಗಾಗಿ ಪೊಲೀಸರು ಮತ್ತೆ ಆ ವರ್ತೂರ್ ಪ್ರಕಾಶ್ ಅವನ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳೋಕೆ ಈಗ ಮತ್ತೆ ಅವರನ್ನು ಕರೆಸುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂದ್ರೆ ನಿನ್ನೆ ಒಂದಷ್ಟು ಗೊಂದಲವಾಗಿ ಅವ್ರ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಹೀಗಾಗಿ ಒಂದು ಸ್ಪಷ್ಟವಾಗಿ ಅವರ ಹೇಳಿಕೆ ಬೇಕಾಗಿದೆ. ಮತ್ತೆ ಅವರು ಡ್ರೈವರ್ ಎಲ್ಲಿದ್ದಾನೆ, ಅದಲ್ಲದೆ ಈಗ ಏನು ಈ ಸ್ನೇಹಿತರಿಗೆ ಕರೆ ಮಾಡಿ ಯಾರನ್ನು ಕರೆಸ್ಕೊಂಡು ಹಣವನ್ನು 48 ಲಕ್ಷ ಕೊಟ್ಟಿದ್ದೆ ಅಂತ ಏನು ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಸ್ನೇಹಿತರು ಯಾರು, ಮತ್ತೆ ಆ ಕರೆಗಳು ಎಲ್ಲಿಂದ ಯಾರ್ಯಾರು ಕರೆಗಳನ್ನು ಮಾಡಿದ್ರು, ಇವೆಲ್ಲ ಕೂಡ ಟ್ರ್ಯಾಕ್ ಮಾಡೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಬಹಳ ತ್ವರಿತಗತಿಯಲ್ಲಿ ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ಖಾರದ ಪುಡಿಯನ್ನು ಕಾರಿನಲ್ಲಿ ಇಟ್ಟಿರುವಂಥದ್ದು ಕೂಡ ಏನು ಕಿಡ್ನಾಪರ್ಸ್ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡಿರೋದು, ಎಲ್ಲ ಒಳಗಡೆ ಎಲ್ಲ ಚಿಲ್ಲಾಟೋ ದೃಶ್ಯಾವಳಿಯನ್ನು ನೋಡಿದ್ರೆ. ಮತ್ತೆ ಅದಲ್ಲದೆ ಈ ಕಾರು ಇಲ್ಲಿಂದ ಇಲ್ಲಿ ಮೂವ್ ಆಗ್ತಾ ಇತ್ತು, ಮತ್ತೆ ಅವತ್ತು ಫಾರ್ಮ್ ಹೌಸ್ನಿಂದ ಎಲ್ಲಿಗೆ ಹೋಗ್ತಾ ಇದ್ರು ಈ ಒಂದು ತಂಡದ, ಅಂದ್ರೆ ಅಲ್ಲಿ ಈ ರೀತಿ ಅಟ್ಯಾಕ್ ಮಾಡಿ ಇಷ್ಟೊಂದು ಪ್ರಮಾಣದಲ್ಲಿ ಖಾರದ ಪುಡಿ ಚೆಲ್ಲಾಡೋದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ಖಾರದ ಪುಡಿ ಮುಖಕ್ಕೆ ಹೊಡೆದ್ರ ಬಗ್ಗೆ ವರ್ತೂರ್ ಪ್ರಕಾಶ್ ಹೇಳಿಲ್ಲ. ಬಟ್ ಅದರ ಕಾರಿನ ತುಂಬೆಲ್ಲ ಏನು ಈ ಖಾರದ ಪುಡಿ ಬಿದ್ದಿದೆ. ಬಟ್ ಅವರು ಮಂಕಿ ಕ್ಯಾಪ್ ಹಾಕಿದ್ರು ಅಂತ ಹೇಳಿದ್ರು. ಒಂದು ಸಾಕಷ್ಟು ಗೊಂದಲಮಯವಾಗಿರುವಂಥದ್ದು ಅವರ ಹೇಳಿಕೆಗಳು, ಮತ್ತೆ ಇಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯಾವಳಿ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಪ್ರಕರಣದಲ್ಲಿ ಕೋಲಾರದಲ್ಲಿ ಪೊಲೀಸರಿಗೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಹೆಚ್ಚುವರಿ ಎಸ್ಪಿ ಜಾಹ್ನವಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ಕೋಲಾರದ ಜಂಗಾಲಹಳ್ಳಿ ರಸ್ತೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ದೃಶ್ಯ ತೋರಿಸ್ತೀವಿ ನಾವು. ಅಡಿಷನಲ್ SP ಜಾಹ್ನವಿ, ಡಿವೈಎಸ್ಪಿ ಜೊತೆಗೆ ಆ ಗ್ರಾಮದ ಪೊಲೀಸರು ಎಲ್ಲರೂ ಕೂಡ ಭೇಟಿ ಕೊಟ್ಟಿದ್ದಾರೆ. ವರ್ತೂರು ಪ್ರಕಾಶ್ ತೋಟದ ಮನೆಯಲ್ಲಿ ಕೂಡ ಪರಿಶೀಲನೆ ನಡೆಸಿದ್ರು. ಅಲ್ಲಿ CCTV ಕ್ಯಾಮ್ರಾ ಆಗಿರಲಿ ಅಥವಾ ಆ ರಸ್ತೆ ಅಲ್ಲಿ ಬಂದಿದ್ದು ಮಧ್ಯಭಾಗದ ದೃಶ್ಯ ಅದನ್ನೇ ತೋರಿಸ್ತಾ ಇದ್ದೀವಿ ನಿಮಗೆ. ಜಂಗಾಲಹಳ್ಳಿ ಕೋಲಾರ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಅಲ್ಲೆಲ್ಲ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನೇನಾಯಿತು, ಎಷ್ಟೊತ್ತಿಗಾಯಿತು, ಅಲ್ಲೇನಾದರೂ ಕ್ಲೂ ಬಿಟ್ಟಿದ್ದಾರಾ, ಹೇಗಾಗಿದೆ, ಎಲ್ಲದ್ರ ಬಗ್ಗೆ ಅಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರು ತುಂಬ ದೂರ ಇದೆಯಂತೆ, ಯಾರೂ ಇಲ್ಲ ಅಂತಿದ್ರು ನನ್ನ ಕೊಲೀಗ್ಸಲ್ಲಿ. ಅಂದರೆ ಇವರ ತೋಟದ ಮನೆ ಊರಿಂದ ಹೊರಭಾಗದಲ್ಲಿದೆ, ಯಾರು ಓಡಾಡಲ್ಲ ಅಂತಿದ್ರು. ಲೆಟ್ಸ್ ಏನೇನು ಆಗ್ತಿದೆ ಅಂತ ಆ ಜಾಗಕ್ಕೆ ಎಲ್ಲ ಕೂಡ ನಡೀತಾ ಇದೆ. ಈ ಟೈಮ್ನಲ್ಲಿ ನನ್ನ ಸಹೋದ್ಯೋಗಿ, ಕೋಲಾರದ ಸಹೋದ್ಯೋಗಿ ರಘುರಾಜ್ ಅಲ್ಲಿ ಹೋಗಿದ್ರು. ಆ ಘಟನಾ ಸ್ಥಳದಲ್ಲಿ ಏನೇನಾಯಿತು ಅಂತ ಒಂದು ವಾಕ್ ಥ್ರೂ ಕಳಿಸ್ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಫಾರ್ಮ್ ಹೌಸ್ನಿಂದ ಅವರು ಹೊರಡುವಾಗ ಅವ್ರ ಮೇಲೆ ಹಲ್ಲೆ ಆಗಿರುವಂಥದ್ದು ಮತ್ತು ಅವರನ್ನು ಕಿಡ್ನಾಪ್ ಮಾಡಿರುವಂತಹ ದೂರನ್ನು ಸಹ ವರ್ತೂರು ಪ್ರಕಾಶ್ ಅವರಿಗೆ ಆಗಲೇ ನೀಡಿರುವಂಥದ್ದು. ನಾವೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೇವೆ. ನನ್ನ ಎಡಭಾಗದಲ್ಲಿ ನೋಡ್ಬೋದು ನೀವು, ವರ್ತೂರು ಪ್ರಕಾಶ್ ಅವರ ಒಂದು ಫಾರ್ಮ್ ಹೌಸನ್ನು ನಾವು ದೂರದಿಂದ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ಒಂದು ಫಾರ್ಮ್ ಹೌಸ್ನಿಂದ ಅವರು ಏನು ಕಳೆದ ನವೆಂಬರ್ 25 ಬುಧವಾರ ಸಂಜೆ ಒಂದು 6:50 ಒಂದು ವೇಳೆಗೆ ಆ ಒಂದು ಫಾರ್ಮ್ ಹೌಸಿಂದ ಅವರು ಹೊರಟಂಥದ್ದು. ಅವರು ಹೊರಟು ಏನು ಫಾರ್ಮ್ ಹೌಸಿಂದ ಹೊರಗಡೆ ಬರ್ತಕ್ಕಂಥ ಒಂದು ರಸ್ತೆ ಏನಿದೆ, ಜಂಗಾಲಹಳ್ಳಿ ರಸ್ತೆ, ಅವರು ಜಂಗಾಲಹಳ್ಳಿ ರಸ್ತೆಗೆ ಇಲ್ಲಿ ಬಂದಿದ್ರು. ಆ ರಸ್ತೆಯಿಂದ ಅವರು ಫಾರ್ಚುನರ್ ಕಾರಲ್ಲಿ ಹೊರಡುವಾಗ ಏನಿದೆ ದುಷ್ಕರ್ಮಿಗಳು 2 ಕಾರಿನಿಂದ ಸುಮಾರು 8 ಮಂದಿ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು ನೀವೀಗ ಗಮನಿಸ್ತಾ ಇರ್ಬೋದು. ಅವರು ಫಾರ್ಚುನರ್ ಕಾರಿಂದ ಏನು ಗಾಜು ಕೂಡ ಹೊಡೆದಿರುವಂಥ ಗಾಜು ರಸ್ತೆಯಲ್ಲಿ ನೀವು ಕಾಣ್ಬೋದು. ಈ ಸ್ಥಳದಲ್ಲಿ ವರ್ತೂರು ಪ್ರಕಾಶ್ ಅವರ ಒಂದು ಕಾರನ್ನು ಅಡ್ಡಗಟ್ಟಿ ದುಷ್ಕರ್ಮಿಗಳು ಅವ್ರ ಮೇಲೆ ಹಲ್ಲೆ ನಡೆಸಿರುವಂಥದ್ದು. ಮತ್ತು ಅವರಿಗೆ ಈಗಾಗಲೇ ಅವರೇ ಹೇಳಿರುವಂತೆ ಅವರನ್ನು ಏನು ಮಂಕಿ ಕ್ಯಾಪನ್ನು ಅವರು ಮುಖಕ್ಕೆ ಧರಿಸ್ಕೊಂಡು ಅವ್ರನ್ನ ಇಲ್ಲಿಂದ ಕಿಡ್ನಾಪ್ ಮಾಡಿದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ವರ್ತೂರು ಪ್ರಕಾಶ್ ಅವರೇ ಒಂದು ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ. ನಾವು ಸ್ಥಳದಲ್ಲಿ ಗಮನಿಸ್ಬೋದು, ಹೊಡೆದಿರುವಂತಹ ಗಾಜಿನ ಚೂರು ಇಲ್ಲಿದೆ. ಮತ್ತು ಏನು ಕಾರ್ ಏನಿದೆ, ಕಾರು ಒಂದು ಹಿಂಭಾಗದ ಒಂದೇ ಸಲ ಯೂಟರ್ನ ತಗೋಬೇಕಾದ್ರೆ ಏನು ಸುಮಾರು ಕಾರಿನ ಚಕ್ರದ ಒಂದು ಗುರುತುಗಳು ಕೂಡ ಸಹ ನಾವು ಇಲ್ಲಿ ಗಮನಿಸ್ಬೋದು. ಏನು ತೀವ್ರವಾಗಿ ಎಳೆದಾಟ ಮತ್ತು ನೂಕಾಟ, ತಳ್ಳಾಟ ಮತ್ತು ಏನು ಸ್ಥಳದಲ್ಲಿ ಕೂಡ ಸಾಕಷ್ಟು ವಾಗ್ವಾದ ನಡೆದಿದೆ. ಮತ್ತು ಇಲ್ಲಿ ವರ್ತೂರು ಪ್ರಕಾಶ್ ಮೇಲೆ ಅವರು ದುಷ್ಕರ್ಮಿಗಳು ಅಟ್ಯಾಕನ್ನು ಸಹ ಮಾಡಿದ್ರು ಅಂತಕ್ಕಂಥ ಮಾಹಿತಿಗಳು ಸಹ ಇದೆ. ಈಗಾಗಲೇ ಅವರು ಬೆಳ್ಳಂದೂರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರುವಂಥ ಕಂಪ್ಲೇಂಟಲ್ಲಿ ಇದೆಲ್ಲವನ್ನು ಸಹ ಅವರು ದಾಖಲಿಸಿದ್ದಾರೆ. ಇದೇ ಒಂದು ಸ್ಥಳದಲ್ಲಿ ವರ್ತೂರು ಪ್ರಕಾಶ್ ಅವರ ಮೇಲೆ ಹಲ್ಲೆ ಆಗಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಅವರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಈಗ ವರ್ತೂರು ಪ್ರಕಾಶ್ ಅವರು ಖುದ್ದು ಫಾರ್ಮ್ ಹೌಸ್ಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿಗಳು ಸಹ ಲಭ್ಯವಾಗ್ತಿರುವಂಥದ್ದು. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ನನ್ನ ಕೊಲಿಗೂ ಅಲ್ಲಿಂದ ಝೂಮ್ ಹಾಕಿ ಆ ಫಾರ್ಮ್ ಹೌಸ್ ತೋರಿಸ್ತಾ ಇದ್ರು. ಝೂಮ್ ಯಾಕೆ, ಹತ್ರನೇ ಹೋಗೋಣ. ಹೇಗಿದೆ ಆಗಿದ್ರೆ ವರ್ತೂರು ಪ್ರಕಾಶ್ ಅವರ ಫಾರ್ಮ್ ಹೌಸಲ್ಲಿ ಏನೆಲ್ಲ ಇದೆ? ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ, ಬ್ರೇಕಿಂಗ್ ನ್ಯೂಸ್. ಕೋಲಾರದ ಜಂಗಾಲಹಳ್ಳಿ ಅದ್ರ ಹತ್ತಿರ ಇರುವಂತಹ ತೋಟದ ಮನೆ, ಅದು ಫಾರ್ಮ್ ಹೌಸ್. ಅದು ಅಣ್ಣನ ಮಗ ರಕ್ಷಿತ್ ಹೆಸರಿನಲ್ಲಿದೆ ಈ ಫಾರ್ಮ್ ಹೌಸ್. 100 ಎಕರೆ ಪ್ರದೇಶದಲ್ಲಿ. ಓಹೋ, ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ದೊಡ್ಡ ಫಾರ್ಮ್ ಹೌಸ್ ಅದು ಅಂತ. 100 ಎಕರೆ ಪ್ರದೇಶದಲ್ಲಿದೆ. 2000ಕ್ಕೂ ಹೆಚ್ಚು ಹೈಬ್ರಿಡ್ ಹಸುಗಳು ಸಾಕಣೆ ಮಾಡ್ತಿದ್ದಾರೆ. ರಕ್ಷಿತ್ ಫಾರ್ಮ್ ಹೌಸ್ನಿಂದ ಖಾಸಗಿ ಡೈರಿಗೆ ಹಾಲು ಹೋಗುತ್ತೆ. ಹಸುಗಳ ಜೊತೆ ಕುದುರೆ, ಕತ್ತೆ, ಮೊಲ, ಕುರಿ ಎಲ್ಲವನ್ನು ಕೂಡ ಸಾಕಣೆ ಮಾಡ್ತಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ನೌಕರನ್ನ ಕೆಲಸಕ್ಕೆ ಕರೆತಂದಿದ್ದಾರೆ. ಖಾಸಗಿ ಹಾಲು ಡೈರಿ ಸ್ಥಾಪಿಸುವ ಉದ್ದೇಶದಿಂದ ಹೈಬ್ರಿಡ್ ತಳಿ ಹಸುಗಳನ್ನು ಖರೀದಿ ಮಾಡಿದ್ರು. ಸದ್ಯ 450 ಹಸುಗಳನ್ನು ಮಾತ್ರ ಪೋಷಣೆ ಮಾಡ್ತಿದ್ದಾರೆ ವರ್ತೂರು ಪ್ರಕಾಶ್ ಅವರು. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಜಂಗಾಲಹಳ್ಳಿ, ಕೋಲಾರ, ವರ್ತೂರು ಅವರ ಫಾರ್ಮ್ ಹೌಸ್. 100 ಎಕರೆ. ಆ 100 ಎಕರೆನಲ್ಲಿ ಮೊಲ ಇದೆ, ಕತ್ತೆ ಇದೆ, ಕುದುರೆ ಇದೆ, ಕುರಿ ಇದೆ, ಇನ್ನು ಹೈಬ್ರಿಡ್ ಹಸುಗಳಿದೆ. ಬಿಕಾಸ್ ಅಲ್ಲಿ ಅದನ್ನು ಸಾಕಣೆ ಮಾಡ್ತಿದ್ದಾರೆ. ಅಲ್ಲಿ ಮುಂದಿನ ದಿನದಲ್ಲಿ ಡೈರಿ ಸ್ಥಾಪನೆ ಮಾಡಬೇಕು ಅನ್ನೋ ಆಲೋಚನೆ ಇದೆ. ಪ್ರೈವೇಟ್ ಇದಕ್ಕೆ ಹಾಲು ಹಾಕೋಕ್ಕೆ ಅಂತಲೂ ಕೂಡ ಅಲ್ಲಿ ಈಗಾಗಲೇ ಆಲೋಚನೆ ಮಾಡಿದ್ದಾರೆ. ಈ ಎಲ್ಲವೂ ಕೂಡ ಅಲ್ಲಿದೆ. ನನ್ನ ಸಹೋದ್ಯೋಗಿ ರಘುರಾಜ್ ಅಲ್ಲಿ ಹೋಗಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಓ ರಘುರಾಜ್. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಕಿಡ್ನಾಪ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಅವರು ಫಾರ್ಮ್ ಹೌಸಿಂದ ಏನು ಹೊರಡುವಾಗ ಕಿಡ್ನಾಪರ್ಸ್ ಏನಿದ್ದಾರೆ ಅವರನ್ನು ಅಡ್ಡಗಟ್ಟಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಕಿಡ್ನಾಪ್ ಮಾಡಿರುವಂಥದ್ದು ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ನಾವೀಗ ವರ್ತೂರು ಪ್ರಕಾಶ್ ಅವರ ಒಂದು ಫಾರ್ಮ್ ಹೌಸಲ್ಲಿದ್ದೇವೆ. ಫಾರ್ಮ್ ಹೌಸ್ ಏನಿದೆ ಕೋಲಾರದ ಹೊರವಲಯದಲ್ಲಿರ್ತಕ್ಕಂಥ ಜಂಗಾಲಹಳ್ಳಿ ಬಳಿ ವರ್ತೂರು ಪ್ರಕಾಶ್ ಅವರು
ಇಲ್ಲಿ ಫಾರ್ಮ್ ಹೌಸನ್ನು ಸ್ಥಾಪನೆ ಮಾಡಿರುವಂಥದ್ದು. ಇಲ್ಲಿ ಅವರ ಅಣ್ಣನ ಮಗ ಏನಿದ್ದಾರೆ ರಕ್ಷಿತ್ ಅವರೇನಿದ್ದಾರೆ ಅವರ ಹೆಸರಲ್ಲಿ ಈ ಫಾರ್ಮ್ ಹೌಸನ್ನು ವರ್ತೂರ್ ಪ್ರಕಾಶ್ ಅವರು ತೆರೆದಿರುವಂಥದ್ದು. ಸುಮಾರು 100 ಎಕರೆಗಳ ವಿಸ್ತಾರವಾದಂತಹ ಜಾಗದಲ್ಲಿ ಈ ಒಂದು ಫಾರ್ಮ್ ಹೌಸನ್ನು ವರ್ತೂರ್ ಪ್ರಕಾಶ್ ತೆರೆದಿರುವಂಥದ್ದು. ಸುಮಾರು ಮಾಜಿ ಸಚಿವರಾಗಿದ್ದರು ಮತ್ತು ಶಾಸಕರಾಗಿದ್ದ ವೇಳೆಯಲ್ಲಿ ಈ ಒಂದು ಫಾರ್ಮ್ ಹೌಸನ್ನು ಅವರು ಡೆವಲಪನ್ನು ಮಾಡಿದರು. ಇಲ್ಲಿ ಏನಿದೆ ಇಲ್ಲಿ ಹಸುಗಳು ಸುಮಾರು 2000ಕ್ಕೂ ಹೆಚ್ಚು ಹಸುಗಳನ್ನು ಮೊದಲು ಅವರು ಇಲ್ಲಿ ತೊಗೊಂಡು ಬಂದು ಸಾಕ್ತಾಯಿದ್ರು. ಮತ್ತು ಇಲ್ಲಿ ಒಂದು ಖಾಸಗಿ ಡೈರಿಯನ್ನು ಕೂಡ ತೆಗೆದು ಅವರು ಹಾಲನ್ನು ಕೂಡ ಹಲವು ಡೈರಿಗಳಿಗೆ ಅವ್ರು ಹಾಕ್ತಾಯಿದ್ರು. ಇಲ್ಲಿ ನಾವು ನೋಡ್ಬೋದು ಇವಾಗ ಸದ್ಯಕ್ಕೆ ಮೊದಲು 2000 ಹಸುಗಳಿತ್ತು, ಈಗ ಹಸುಗಳೇನಿದೆ ಸುಮಾರು 400 ಹಸುಗಳು ಮಾತ್ರ ಇಲ್ಲಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ನೀಡಿರುವಂಥದ್ದು. ಇಲ್ಲಿ ಹಸು, ಕುರಿ ಮತ್ತು ಕುದುರೆ ಮತ್ತು ಮೊಲಗಳನ್ನು ಕೂಡ ವರ್ತೂರ್ ಪ್ರಕಾಶ್ ಅವರು ಸಾಕಿರುವಂಥದ್ದು. ನಾವೀಗ ನಿಮಗೆ ತೋರಿಸೋ ದೃಶ್ಯಗಳೇನಿದೆ ಇಲ್ಲಿ ಕುರಿ ಸಾಕಾಣಿಕೆಯನ್ನು ವರ್ತೂರ್ ಪ್ರಕಾಶ್ ಮಾಡ್ತಾ ಇರುವಂಥದ್ದು. ಸುಮಾರು ಗುಜರಾತ್ ಮತ್ತು ಮಹಾರಾಷ್ಟ್ರ ಮೂಲದಿಂದ ಈ ಒಂದು ಕುರಿಗಳನ್ನು ಅವರು ತಗೊಂಬಂದು ಇಲ್ಲಿ ಸಾಕ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲಿ ನೋಡ್ಬೋದು ನೀವು ಕುದುರೆಗಳು ಕೂಡ ವರ್ತೂರ್ ಪ್ರಕಾಶ್ ಅವರು ಸಾಕಿರುವಂಥದ್ದು. ಹೈನುಗಾರಿಕೆಯಲ್ಲಿ ಅವರು ಹೆಚ್ಚಾಗಿ ಹಣವನ್ನು ಕೂಡ ತೊಡಗಿಸಿದ್ರು. ಮಹಾರಾಷ್ಟ್ರ ಮೂಲದಿಂದ ಅವರು ಹಸುಗಳನ್ನು ಕೂಡ ಕರೆತಂದಿದ್ರು. ಇಲ್ಲಿ ಒಂದು ಡೈರಿಯನ್ನು ಕೂಡ ಸ್ಥಾಪನೆ ಮಾಡಿದ್ರು ಮತ್ತು ಅವರು ಹಾಲನ್ನು ಶೇಖರಣೆ ಮಾಡಲಿಕ್ಕೆ ಒಂದು ಸ್ಟೋರೇಜನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಇಲ್ಲಿ ಸುಮಾರು ಒಂದು 500ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ವರ್ತೂರ್ ಪ್ರಕಾಶ್ ಅವರು ಊಟದ ವ್ಯವಸ್ಥೆಯನ್ನು ಕೂಡ ಪ್ರತಿದಿನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗ್ತದೆ. ವರ್ತೂರ್ ಪ್ರಕಾಶ್ ಅವರು ನವೆಂಬರ್ 25ರಂದು ರಾತ್ರಿ ಮನೆಯಿಂದ ಸುಮಾರು 7 ಗಂಟೆಗೆ ತೆರಳುವಾಗ ಅವರ ಮೇಲೆ ದುಷ್ಕರ್ಮಿಗಳು ಅವರು ಹಲ್ಲೆ ಮಾಡಿ ಅವರನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಅವರು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರುವಂಥ ದೂರಿನಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಅವ್ರ ಫಾರ್ಮ್ ಹೌಸಲ್ಲಿ ಕೂಡ ಸಿಬ್ಬಂದಿಗಳು ಸಾಕಷ್ಟು ಈಗ ಆತಂಕಕ್ಕೆ ಈಡಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈಗ ತಿಂಗಳು ಕಳೀತಾ ಬರ್ತಾ ಇದೆ, ಅವ್ರಿಗೂ ಕೂಡ ಸಂಬಳ ಕೂಡ ಅವರು ಕೊಡಬೇಕಾಗಿರುವಂಥದ್ದು. ಈಗಾಗಲೇ ವರ್ತೂರ್ ಪ್ರಕಾಶ್ ಅವರು ಕೂಡ ಫಾರ್ಮ್ ಹೌಸ್ಗೆ ಬಂದು ಸಾಕಷ್ಟು ದಿನಗಳು ಕಳೆದಿರುವಂಥದ್ದು. ಸಿಬ್ಬಂದಿಗಳು ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಸಾಕಷ್ಟು ಅವರು ಕೂಡ ಆತಂಕದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ಇಡೀ ಪ್ರಕರಣ ಕೊಟ್ಟಂಥ ಕಂಪ್ಲೇಂಟ್, ಕೊಟ್ಟಂಥ ಹೇಳಿಕೆಗಳು ಅಲ್ಲಿ ಕಾಣಿಸಿದ್ದು ತುಂಬ ಕ್ವಶನ್ಸ್ ರೈಸ್ ಆಗುತ್ತೆ. ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಕೇಸ್ಗೆ ಹಲವು ಅನುಮಾನಗಳು ಬರ್ತಾ ಇದೆ. ಹಾಗಾದರೆ ಅನುಮಾನಗಳು ಯಾವುದು? ವರ್ತೂರ್ ಪ್ರಕಾಶ್ ಕಾರ್ ಡ್ರೈವರ್ ಮೇಲೆ ಹಲ್ಲೆ ಅಂತೆಲ್ಲ ಹೇಳ್ತಿದಾರಲ್ಲ, ಆ ಕಾರ್ ಡ್ರೈವರ್ ಎಲ್ಲಿ? ವರ್ತೂರ್ ಪ್ರಕಾಶ್ಗೆ 50 ಲಕ್ಷ ಕೊಟ್ಟಿದ್ಯಾರು? ಅವ್ರ ಕಡೆಯವರು, ಅವ್ರಿಗೆ ಗೊತ್ತಿರೋರು ಯಾರು 50 ಲಕ್ಷ ಅಂದ್ರಲ್ಲ, ಅವ್ರು ಯಾರು? ಕಿಡ್ನಾಪರ್ಸ್ಗೆ ನಯಾಜ್ ಹಣ ಕೊಟ್ಟಿದ್ದು ನಿಜಾನ? ವರ್ತೂರ್ ಪ್ರಕಾಶ್ ಕಾರಣ ಸಿಕ್ಕಂಥ ದುಪ್ಪಟ್ಟ ವೇಲ್ ಯಾರದ್ದು? ಬ್ರೇಕಿಂಗ್ ನ್ಯೂಸ್. ಪೊಲೀಸರಿಗೆ ತುಂಬ ಕೆಲಸ ಇದೆ. 2 ದಿನದ ಬಳಿಕ ವರ್ತೂರು ದೂರು ಕೊಟ್ಟಿದ್ಯಾಕೆ? ನಿಧಾನಕ್ಕೆ ವರ್ತೂರ್ ಪ್ರಕಾಶ್ ಅವ್ರಿಗೆ 30 ಕೋಟಿಗೆ ಬೇಡಿಕೆ ಇಟ್ಟಿದ್ಯಾರು? ಅದು ಗೊತ್ತಾಗಬೇಕಲ್ಲ. ದೂರದ ಮಹಾರಾಷ್ಟ್ರ ಅಂದರೆ ಅಲ್ಲಿಂದ ಯಾರು? ಕಿಡ್ನಾಪ್ ಕೇಸ್ ಹಿಂದೆ ಹಲವು ಅನುಮಾನಗಳು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು, ಅದೊಂದು ತನಿಖೆ ಆಗಬೇಕು. ಆ ತನಿಖೆಯಲ್ಲಿ ಪಕ್ಕಾ ಆನ್ಸರ್ ಬಂದರೆ ಮಾತ್ರ ಈ ಪ್ರಕರಣ ಕ್ಲೋಸ್. ಇಲ್ಲಾಂದರೆ ಇನ್ನೂ ಅನುಮಾನದ ಮೇಲೆ ಅನುಮಾನ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಲೆಟ್ಸಿ ಕೋಲಾರದವರು ಮತ್ತು ಬೆಂಗಳೂರು ಪೊಲೀಸ್ ಆಫೀಸರ್ಸ್ ಏನೇನು ಕಂಡುಹಿಡಿತಾರೆ ಅಂತ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಗಂಗಾಧರ್. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಲ್ಲ ಈಗ. ಸೊ ಪೊಲೀಸರು ಏನೇನು ಯಾವ್ಯಾವ ಟ್ರ್ಯಾಕ್ ಹಿಡ್ಕೊಂಡು ಹೋಗ್ತಿದ್ದಾರೆ ಈಗ? ಸರೀಶ್, ಪ್ರಮುಖವಾಗಿ ಈಗ ಬೆಳ್ಳಂದೂರು ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಗಾಡಿ ಪತ್ತೆ ಆಗಿದ್ದು ಒಂದು ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದು ಅದನ್ನ ಈಗ ಸಂಜೆ ವೇಳೆಗೆ ಕೋಲಾರದ ವೇಮ್ಗಲ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡೋ ಕೆಲ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು ಪ್ರಮುಖರು. ಯಾಕಂದ್ರೆ ವೇಮ್ಗಲ್ ಠಾಣೆಯ ಬೆಲ್ಜಿ ಹೊಸಳ್ಳಿಯಲ್ಲಿ ಅಲ್ಲಿ ಅತಿ ಹೆಚ್ಚು ಅಂದ್ರೆ ಈ ಒಂದು ಪ್ರಕರಣದ ಅವ್ರು ಕಿಡ್ನಾಪ್ ಮಾಡೋದಾಗಿರ್ಬೋದು, ಅಲ್ಲಿಂದ ಫಾರ್ಮ್ ಹೌಸ್ ಇಂದ ಕರ್ಕೊಂಡು ಹೋಗಿರ್ಬೋದು. ಹೀಗಾಗಿ ಅಲ್ಲೇ ಆ ಒಂದು ಕೇಸನ್ನ ಟ್ರಾನ್ಸ್ಫರ್ ಮಾಡೋಕೆ ಈಗ ಪೊಲೀಸರು ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು. ಪ್ರೈಮರಿಯಾಗಿ ಅಲ್ಲಿ ವೇಮ್ಗಲ್ ಪೊಲೀಸರಾಗಿರ್ಬೋದು ಮತ್ತೆ ಅಲ್ಲಿನ ಕೋಲಾರ ಎಸ್ಪಿ ಕೂಡ ಪ್ರೈಮರಿಯಾಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗ ಸದ್ಯ ಈಗ ಬೆಳ್ಳಂದೂರು ಕೆರೆ ಬಳಿ ಒಂದು ಕಾರ್ ಪತ್ತೆ ಆಗಿದ್ದು ಅಲ್ಲಿ CCTVಗಳನ್ನ ಪರಿಶೀಲನೆಯನ್ನ ಸದ್ಯ ಮಾಡ್ತಾ ಇರುವಂತದ್ದು. ಅದಲ್ಲದೆ ಈಗ ಆ ಒಂದು CCTV ದೃಶ್ಯಾವಳಿಯನ್ನ ಅಲ್ಲಿ ಪತ್ತೆ ಆಗಿತ್ತು. ಮತ್ತೆ ಕೆಲವರು ಅನುಮಾನಾಸ್ಪದವಾಗಿ ಅಲ್ಲಿ ಓಡಾಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿತ್ತು. ಬಟ್ ಇದ್ರ ಬಗ್ಗೆ ಎಲ್ಲ ಕೂಡ ಈಗ ಇಬ್ರು ಕೂಡ ಅಂದ್ರೆ ಕೋಲಾರದ ಪೊಲೀಸರು ಮತ್ತೆ ಬೆಳ್ಳಂದೂರು ಪೊಲೀಸರು ಕೂಡ ಅದನ್ನ ಒಂದು ಪ್ರಕರಣದ ಬಗ್ಗೆ ಒಂದು ಮಾಹಿತಿಯನ್ನ ಪ್ರಾಥಮಿಕ ಮಾಹಿತಿ ಏನಿದೆ ಅದೆಲ್ಲ ಕೂಡ ವಿನಿಮಯ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಕೇಸನ್ನ ಸಂಜೆ ವೇಳೆಗೆ ಅವರು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಒಂದು ಸಾಕಷ್ಟು ಅನುಮಾನಗಳು ಕೂಡ ಈ ಪ್ರಕರಣದಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಏನಂದ್ರೆ ಪ್ರಮುಖವಾಗಿ ಅವರು ಬೆಳಿಗ್ಗೆ ಮಾಧ್ಯಮಗಳಿಗೆ ಹೇಳಿಕೆಗಳನ್ನ ಕೊಡುವಂತಹ ಸಂದರ್ಭದಲ್ಲಿ 7-8 ಜನರ ಒಂದು ದುಷ್ಕರ್ಮಿಗಳ ತಂಡ ಏಕಾಏಕಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಕಾರಿನ ಗ್ಲಾಸ್ ಅನ್ನೆಲ್ಲ ಹೊಡೆದಾಕಿದ್ರು ಅನ್ನೋ ಬಗ್ಗೆ ಹೇಳಿದ್ರು. ಬಟ್ ಆದ್ರೆ ಕಾರಿನ ಈಗಾಗಲೇ ಬೆಳ್ಳಂದೂರು ಪೊಲೀಸರು ಒಂದು ಫಾರ್ಚುನರ್ ಕಾರನ್ನ ಈಗ ಸೀಸ್ ಮಾಡಿದ್ದಾರೆ. ಬಟ್ ಆದ್ರೆ ಕಾರನ್ನ ನೋಡೋದಾದ್ರೆ ಅಲ್ಲಿ ಯಾವುದೇ ರೀತಿ ಗ್ಲಾಸ್ ಅನ್ನ ಹೊಡೆದಿಲ್ಲ.
ಕೇವಲ ಮುಂದೆ ಇನ್ನು ನಂಬರ್ ಪ್ಲೇಟ್ ಇರುತ್ತೆ, ಅಲ್ಲಿ ಮಾತ್ರ ಒಂದು ಶೀಲ್ಡ್ ಮಾತ್ರ ಓಪನ್ ಆಗಿತ್ತು. ಬಟ್ ಆದ್ರೆ ಕಾರ್ನ ತುಂಬಾ ಎಲ್ಲ ಕೂಡ ಖಾರದ ಪುಡಿ, ಒಂದು ಬಾಕ್ಸ್ ತುಂಬಾ ಇರುವಂತ ಸುಮಾರು ಒಂದು 2 kg ಪ್ರಮಾಣದಲ್ಲಿ ಇರುವಂತಹ ಖಾರದ ಪುಡಿ ಎಲ್ಲ ಕೂಡ ಆ ಒಂದು ಕಾರಲ್ಲೆಲ್ಲ ಕೂಡ ಚೆಲ್ಲಾಡಿರುವಂತದ್ದು. ಈ ಸದ್ಯ ಅದರ ಬಗ್ಗೆ ಕೂಡ ಈಗ ಪೊಲೀಸರು ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ. ಈ ಕ್ಷಣದ ಮಾಹಿತಿಗಾಗಿ ಪೊಲೀಸರ ಬಗ್ಗೆ ಎನ್ಕ್ವೈರಿ ಮಾಡಬೇಕು, ಮಾಹಿತಿಯನ್ನು ಕಲೆ ಹಾಕಬೇಕು, ಸತ್ಯಾಸತ್ಯತೆ ಗೊತ್ತಾಗಬೇಕು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ವರ್ತೂರ್ ಪ್ರಕಾಶ್ ಕಿಡ್ನಾಪ್ ಮಾಡಿದ್ಯಾರು, ಕಿಡ್ನಾಪ್ಗೆ ಕಾರಣ, ರೀಸನ್ ಏನು? ನ್ಯೂಸ್ 18 ನಲ್ಲಿ ಮಹಾ ಸ್ಫೋಟಕ ಬ್ರೇಕಿಂಗ್ ನ್ಯೂಸ್. ಈ ಕಿಡ್ನಾಪ್ಗೆ ಹಣಕಾಸಿನ ವ್ಯವಹಾರವೇ ಕಾರಣ. ಮಹಾರಾಷ್ಟ್ರದಿಂದ ಹೈಬ್ರಿಡ್ ತಳಿ ಹಸುವನ್ನು ಖರೀದಿ ಮಾಡಿದ್ರು ಶರದ್ ಪವಾರ್. ಸಂಬಂಧಿಕರಿಂದ 1,500 ಹಸುಗಳ ಖರೀದಿ. ಗೋಶಾಲೆಯಿಂದ ಹಸುಗಳನ್ನು ಖರೀದಿ ಮಾಡಿದ್ರು ವರ್ತೂರ್ ಪ್ರಕಾಶ್. 3 ಕೋಟಿ ಹಣ ಕೊಡೋದಕ್ಕೆ ಕಾಲಾವಕಾಶವನ್ನು ಕೇಳಿದ್ರು ಪ್ರಕಾಶ್, ಆದರೆ ಹಣ ಕೊಟ್ಟಿರಲಿಲ್ಲ ವರ್ತೂರ್ ಪ್ರಕಾಶ್. ಈ ಕಾರಣಕ್ಕೋಸ್ಕರ ರಿಕವರಿಗೆ ಏನಾದರೂ ಆಯ್ತಾ ಅನ್ನೋದು ಈ ಕ್ಷಣದ ಸುದ್ದಿ. ಸಾಲವನ್ನ ಕೊಟ್ಟವ್ರು ರಿಕವರಿ ಮಾಡೇ ಮಾಡ್ತಾರೆ. ರಿಕವರಿಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಏಜೆನ್ಸಿಯನ್ನು ಬಳಕೆ ಮಾಡಿದ್ರು ಅನ್ನೋ ಸುದ್ದಿ ಬರ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಏಜೆನ್ಸಿ ಬಳಕೆ ಮಾಡಿದ್ರು, ರಿಕವರಿ ಏಜೆನ್ಸಿ ಯುವಕರ ಬಳಸ್ಕೊಂಡಿದ್ದಾರೆ ಅನ್ನೋ ಶಂಕೆ ಕೂಡ ಇದೆ. ನ್ಯೂಸ್ 18 ಕನ್ನಡಕ್ಕೆ ಪೊಲೀಸ್ ಮೂಲಗಳ ಮಾಹಿತಿ. ಬ್ರೇಕಿಂಗ್ ನ್ಯೂಸ್. ಈ ವ್ಯಾಪಾರ ಮಾಡಿ ದುಡ್ಡು ಕೊಡದೆ ಮರ್ಯಾದೆ ಹೋಗುತ್ತೆ ಅಂತ ದೂರು ಕೊಡದೆ ಸೈಲೆಂಟ್ ಆಗಿದ್ರು ವರ್ತೂರು ಪ್ರಕಾಶ್ ಅನ್ನೋ ಸುದ್ದಿ ಬರ್ತಾ ಇದೆ. ಮಾಹಿತಿಯನ್ನು ಪಡೆದಂತಹ ವೇಮಗಲ್ ಪೊಲೀಸರಿಂದ ವರ್ತೂರು ಪ್ರಕಾಶ್ ಅವರಿಗೆ ಫೋನ್ ಹಾಕಿದ್ದಾರೆ. ದೂರು ಕೊಡೋದಕ್ಕೆ ಖುದ್ದು SP ಇಂದಲೇ ಸೂಚನೆ ಕೊಟ್ಟಿದ್ದಾರೆ. ನವೆಂಬರ್ 28ನೇ ತಾರೀಕು ವೇಮಗಲ್ ಠಾಣೆಗೆ ಮಾಹಿತಿ ಸಿಕ್ತು. ವೇಮಗಲ್ ಠಾಣೆ ಡೈರಿಯಲ್ಲಿ ದೂರಿನ ಬಗ್ಗೆ ಉಲ್ಲೇಖ ಕೂಡ ಇದೆ. ಅದೇ ದಿನ ಸಂಜೆ ಬೆಳ್ಳಂದೂರಿನಿಂದ ಕೇಸ್ ವರ್ಗಾವಣೆ ಕೂಡ ಆಯ್ತಾ ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇದೆ. 2 ಇನೋವಾ ಕಾರ್ನಲ್ಲಿ ಫಾರ್ಮ್ ಹೌಸ್ಗೆ ಬಂದಿದ್ರು 8 ಜನರ ತಂಡ. ಹಣಕಾಸಿನ ವಿಚಾರಕ್ಕೆ ವರ್ತೂರು ಜೊತೆ ವಾಗ್ವಾದ ಕೂಡ ನಡೆದಿದೆ. ಹಣಕಾಸಿನ ವಿಚಾರಕ್ಕೆ ಕಿಡ್ನಾಪ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಈ ಕ್ಷಣ ಬರ್ತಾ ಇದೆ ಮಗದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ JC ನಗರದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಈ ಕಾಂಪ್ಲೆಕ್ಸ್ ಮೇಲೆ 8 ಕೋಟಿ ಸಾಲ ಇದೆ. ಫಾರ್ಮ್ ಹೌಸ್ ದಾಖಲೆ ಕೊಟ್ಟು ಸಾಲ ಪಡೆದಿದ್ರು ವರ್ತೂರು ಪ್ರಕಾಶ್. ಒಂದೊಂದೇ ತೆರೆದುಕೊಳ್ತಾ ಇದೆ. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ ನೀವು ನೋಡ್ತಿರುವಂತಹ ಬೆಳವಣಿಗೆ. JC ನಗರ ಬೆಂಗಳೂರಿನಲ್ಲಿದೆ. ಅಲ್ಲೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ. ಆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮೇಲೆ 8 ಕೋಟಿ ಸಾಲ ಇದೆ. ಆ 8 ಕೋಟಿ ಸಾಲ ಹೆಂಗೆ ಅಂದ್ರೆ ಈ ಫಾರ್ಮ್ ಹೌಸ್ ದಾಖಲೆ ತೋರಿಸಿ ಸಾಲ ಪಡ್ಕೊಂಡಿದ್ರಂತೆ. ಮತ್ತಷ್ಟು ಮಾಹಿತಿ ಗಂಗಾಧರ್ ವಾಗಟ. ಏನ್ ಗಂಗಾಧರ್ ವಾಗಟ ಇದು? ಎಸ್ ಹರೀಶ್, ಅಂದ್ರೆ ಈಗ ಒಂದೊಂದೇ ಈಗ ಅಂದ್ರೆ ಹೆಚ್ಚು ಹಣಕಾಸಿನ ವ್ಯವಹಾರವನ್ನ ಮಾಜಿ ಸಚಿವರು ಏನು ಅಂದ್ರೆ ಒಂದ್ ಪ್ರಾಪರ್ಟಿ ಮಾಡಕ್ಕೆ ಇನ್ನೊಂದು ಪ್ರಾಪರ್ಟಿ ಅಡ ಇಟ್ಬಿಟ್ಟು ಸಾಲ ತಗೊಂಡ್ರದಾ? ಎಸ್ ಹರೀಶ್, ಅಂದ್ರೆ ಈಗ ಹಸು ಸಾಕಾಣಿಕೆ ವಿಚಾರಕ್ಕಾಗಿ ಈ ಒಂದು ಮತ್ತೆ ಹಣಕಾಸಿನ ವ್ಯವಹಾರ ಹೊಂದಿದ್ದ ಒಂದು ಇದೆ ಅನ್ನೋ ಬಗ್ಗೆ ಮಾಹಿತಿ ಅಂದ್ರೆ ವ್ಯವಹಾರದಲ್ಲಿ ಒಂದು ಹೈಬ್ರಿಡ್ ತಳಿಯ ಹಸುಗಳ ಒಂದು ಸಾಕಾಣಿಕೆ ಒಂದು ವಿಚಾರವಾಗಿ ಮಹಾರಾಷ್ಟ್ರದ ಅಂದ್ರೆ ಏನು ಶರದ್ ಪವಾರ್ ಒಂದು ಸಂಬಂಧಿಕರ ಬಳಿ ಇವರು ಒಂದು ಸುಮಾರು 1,500 ಹಸುಗಳನ್ನ ಹೈಬ್ರಿಡ್ ತಳಿಯ ಹಸುಗಳನ್ನ ಇವರು ಒಂದು ಖರೀದಿಯನ್ನ ಮಾಡಿದ್ರು. ಅಲ್ಲಿ ಕೊಡ್ಬೇಕಾದಂತಹ 3 ಕೋಟಿ ಹಣವನ್ನ ಕೊಡದೆ ಸತಾಯಿಸ್ತಾ ಇದ್ದ ಹಿನ್ನೆಲೆಯಲ್ಲಿ ಆ ಒಂದು ಅವರು ಈ ಹಣವನ್ನ ರಿಕವರಿ ಮಾಡೋಕ್ಕೋಸ್ಕರ ಈ ಒಂದು ಆಂಧ್ರ ಪ್ರದೇಶದ ಒಂದು ಟೀಮ್ ಅನ್ನ ರಿಕವರಿ ಒಂದು ಏಜೆನ್ಸಿ ಒಂದು ಯುವಕರನ್ನ ಬಳಸ್ಕೊಂಡಿದ್ದಾರೆ ಅಂತ ಒಂದು ಆರೋಪ ಇರುವಂತದ್ದು. ಬಟ್ ಆದ್ರೆ 28ನೇ ತಾರೀಕು ಆ ವೇಮಗಲ್ ಪೊಲೀಸರಿಗೆ ಅಂದ್ರೆ ಇವತ್ತು ಅಂದ್ರೆ 25ನೇ ತಾರೀಕು ಅವರು ಕಿಡ್ನಾಪ್ ಆಗ್ತಾರೆ ಒಂದು ಫಾರ್ಮ್ ಹೌಸ್ ಇಂದ ರಾತ್ರಿ. ಬಟ್ 28ನೇ ತಾರೀಕು ಪೊಲೀಸರಿಗೆ ಅಲ್ಲಿನ ವೇಮಗಲ್ ಪೊಲೀಸರಿಗೆ ಸ್ಥಳೀಯರಿಂದ ಅಂದ್ರೆ ಫಾರ್ಮ್ ಹೌಸ್ ಇಂದ ಒಂದು ಮಾಹಿತಿ ಬರುತ್ತೆ. ಏನು ವರ್ತೂರ್ ಪ್ರಕಾಶ್ ಅವ್ರನ್ನ ಕಿಡ್ನಾಪ್ ಮಾಡಿ ಹಣಕಾಸಕ್ಕೆ ಅವರಿಗೆ ಬೇಡಿಕೆಯನ್ನ ಇಡ್ತಾ ಇದೆ ಅನ್ನೋ ಬಗ್ಗೆ ಮಾಹಿತಿ ಬರುತ್ತೆ. ನಂತರ ವೇಮಗಲ್ ಪೊಲೀಸರೇ ಖುದ್ದಾಗಿ ವರ್ತೂರ್ ಪ್ರಕಾಶ್ ಅವರನ್ನ ಸಂಪರ್ಕ ಮಾಡಿ ಈ ರೀತಿ ನಿಮ್ಗೆ ಒಂದು ಘಟನೆ ನಡೆದಿದೆ, ನಿಮಗೂ ಕೂಡ ಅದ್ರ ಬಗ್ಗೆ ಗೊತ್ತಿರುವ ಹಿನ್ನೆಲೆಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಬೇರೆ ಆಯಾಮ ಪಡ್ಕೊಳ್ಳೋದು ಬೇಡ, ದೂರನ್ನ ಕೊಡಿ ಅನ್ನೋದ್ರ ಬಗ್ಗೆ ಅವರು ಮನವಿಯನ್ನೇ ಮಾಡಿದ್ದಾರೆ. ಬಟ್ ಆದ್ರೆ ಖುದ್ದಾಗಿ SP ಕೂಡ ಕೋಲಾರದ SP ಕೂಡ ವರ್ತೂರ್ ಪ್ರಕಾಶ್ ಜೊತೆ ಮಾತಾಡಿದ್ದಾರೆ. ಬಟ್ ಆದ್ರೆ ನನ್ನ ಮರ್ಯಾದೆಯ ಪ್ರಶ್ನೆ, ನಾನು ಯಾವುದೇ ರೀತಿ ಕಂಪ್ಲೇಂಟ್ ಅನ್ನ ಕೊಡೋದಿಲ್ಲ, ಇದು ಇಲ್ಲಿಗೆ ಬಿಟ್ಟು ಬಿಡಿ ಅನ್ನೋ ರೀತಿಯಲ್ಲಿ ವರ್ತೂರ್ ಪ್ರಕಾಶ್ ಮಾತನಾಡಿರುವಂತದ್ದು. ಇನ್ನೊಂದು ವಿಚಾರ ಏನಂದ್ರೆ ಬೆಳ್ಳಂದೂರಿನಲ್ಲಿ ಆ ಒಂದು ಕಾರ್ ಒಂದು ವೇಳೆ ಪತ್ತೆ ಆಗದೆ ಇದ್ದಿದ್ರೆ ಇಲ್ಲಿ ವರ್ತೂರ್ ಪ್ರಕಾಶ್ ಯಾವುದೇ ರೀತಿ ಕಂಪ್ಲೇಂಟ್ ಅನ್ನ ಕೊಡ್ತಾ ಇರಲಿಲ್ಲ. ಮರ್ಯಾದೆಯ ಪ್ರಶ್ನೆ ಅಂತ ಹೇಳಿ ಅವರು ಸುಮ್ಮನೆ ಇದ್ರು. ಬಟ್ ಆದ್ರೆ
ಇದು ಹಣಕಾಸಿನ ವ್ಯವಹಾರ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಬೆಳವಣಿಗೆಗಳಾಗಿರುವುದು ಅನ್ನೋದು ಸ್ಪಷ್ಟವಾಗ್ತಾ ಇರುವಂತದ್ದು. ಅಂದ್ರೆ ಏನು ಬೆಂಜಿ ಹೊಸಳ್ಳಿಯಲ್ಲಿ ಬಳಿ ಅಲ್ಲಿ ಸುಮಾರು 80 ಎಕರೆಯ ಫಾರ್ಮ್ ಹೌಸ್ ಅನ್ನ ವರ್ತೂರ್ ಪ್ರಕಾಶ್ ಹೊಂದಿದ್ದಾರೆ. ಅಲ್ಲಿ ಅತಿ ಹೆಚ್ಚು ಹೈಬ್ರಿಡ್ ತಳಿಯ ಹಸುಗಳನ್ನ ಅಲ್ಲಿ ಸಾಕಾಣಿಕೆ ಮಾಡ್ತಾರೆ. ಯಾರು ಅಪಹರಣ ಮಾಡಿದವರು ಅವರು ಏಜೆನ್ಸಿ ಕಡೆಯವರ ಅಥವಾ ಯಾರ ದುಡ್ಡು ಕೊಡ್ಬೇಕಾಗಿತ್ತಲ್ಲ ಅವ್ರ ಕಡೆಯವರ? ಎಸ್, ಈಗ ಅದು ತನಿಖಾ ಹಂತದಲ್ಲಿ ತಿಳಿಬೇಕಾಗುತ್ತೆ ಹರೀಶ್. ಅಂದ್ರೆ ಪ್ರಮುಖವಾಗಿ ಹೇಳ್ತಾರೆ ಅಂದ್ರೆ ಏನು ದುಡ್ಡು ಮಹಾರಾಷ್ಟ್ರದ ಒಬ್ಬರು ಏನು ಇವರು ಒಂದು ರಾಜಕಾರಣಿ ಇವ್ರಿಗೆ ಒಂದು ಹಸುಗಳನ್ನ ಕೊಟ್ಟಿದ್ರು. ಹಸು ಸಾಕಾಣಿಕೆ ವಿಚಾರದಲ್ಲಿ ಏನು ವ್ಯವಹಾರಗಳಿತ್ತು ಅಲ್ಲಿ ಇವ್ರಿಗೆ ದುಡ್ಡು ಕೊಡ್ಬೇಕಾಗಿತ್ತು ಅಂತ. ಬಟ್ ಅದನ್ನ ದುಡ್ಡನ್ನ ರಿಕವರಿ ಮಾಡಕ್ಕೋಸ್ಕರ ಆಂಧ್ರದ ಒಂದು ಏಜೆನ್ಸಿ ಟೀಮ್ ಅನ್ನ ಬಳಸ್ಕೊಂಡಿದ್ದಾರೆ ಅಂತ ಒಂದು ಅನುಮಾನ ಇರುವಂತದ್ದು. ಬಟ್ ಈ ಬಗ್ಗೆ ಈಗ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸದ್ಯ ಈಗ ವರ್ತೂರ್ ಪ್ರಕಾಶ್ ಕೊಟ್ಟಿರುವಂತಹ ಹೇಳಿಕೆಗಳು ಮತ್ತೆ ಒಂದಷ್ಟು ಗೊಂದಲವಾಗಿರುವಂತದ್ದು, ಅನುಮಾನ ಇರುವಂತದ್ದು. ಈಗ ಮತ್ತೆ ಅವರನ್ನ ಕರೆಸಿ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಈಗ ಸಂಜೆ ವೇಳೆಗೆ ಈ ಕೇಸ್ ವೇಮಗಲ್ ಠಾಣೆಗೆ ವರ್ಗಾವಣೆ ಆಗುವ ಹಿನ್ನೆಲೆಯಲ್ಲಿ ಇವರಿಗೆ ವೇಮಗಲ್ ಪೊಲೀಸರು ಮತ್ತೆ ಅಲ್ಲಿ ಎಸ್ಪಿ ಕೋಲಾರದ ಎಸ್ಪಿ ಇದ್ದಾರೆ, ಅವರೇ ಖುದ್ದಾಗಿ ಅವರನ್ನ ವಿಚಾರಣೆ ಮಾಡಲಿದ್ದಾರೆ. ಇನ್ನು ಡೀಪ್ ಡೈವ್ ಹೊಡಿಬೇಕು, ಇನ್ನು ತುಂಬಾ ಇನ್ಫಾರ್ಮೇಶನ್ ಹೊರಗೆ ತೆಗಿಬೇಕು ಪೊಲೀಸರು, ಆಮೇಲೆ ಅಷ್ಟೇ ಗೊತ್ತಾಗುತ್ತೆ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗಾಗಿ. ವರ್ತೂರ್ ಪ್ರಕಾಶ್ ಅವ್ರ ಪಕ್ಕ ಈಗ ಒಬ್ರು ಗನ್ ಹಿಡ್ಕೊಂಡು ನಿಂತಿದ್ದಾರೆ. ಅಂದರೆ ಗನ್ ಮ್ಯಾನ್ ನೇಮಕ ಆಗಿದೆ. ಗೃಹ ಸಚಿವರನ್ನ ಭೇಟಿ ಮಾಡಿದ್ರು, ನನಗೆ ನನ್ನ ಕುಟುಂಬಕ್ಕೆ ಭದ್ರತೆ ಬೇಕು ಅಂತ ಕೇಳಿದ್ರು. ಬೊಮ್ಮಾಯಿ ಅವರು ಸೂಚನೆ ಕೊಟ್ಟರು, ಗನ್ ಮ್ಯಾನ್ ನೇಮಕ ಆದ್ರು. ಬ್ರೇಕಿಂಗ್ ನ್ಯೂಸ್. ಕೆಲವೇ ಹೊತ್ತಿನ ಮುಂಚೆ ಹೋಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. ನನಗೆ ನನ್ನ ಮನೆಯವ್ರಿಗೆಲ್ಲ ಪ್ರಾಣ ಭಯ ಇದೆ, ಸೊ ಹಾಗಾಗಿ ನಮಗೆ ಬೆದರಿಕೆ ಬರ್ತಾ ಇದೆ, ನಮಗೆ ಭದ್ರತೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಬೊಮ್ಮಾಯಿ ಅವರು ಕೂಡ ಇದೀಗ ಆದೇಶ ಹೊರಡಿಸಿದ್ರು, ಒಬ್ರು ಗನ್ ಮ್ಯಾನ್ ಎಂಟ್ರಿ ಕೊಟ್ಟರು. ನೀವು ನೋಡ್ತಾ ಇದ್ದೀರಾ, ಇವರೇ ಗನ್ ಮ್ಯಾನ್. ವರ್ತೂರ್ ಪ್ರಕಾಶ್ ಅವರಿಗೆ ಸರ್ಕಾರದಿಂದ ನೇಮಿಸಿರುವಂತಹ ಗನ್ ಮ್ಯಾನ್. ದಿನದ 24 ಗಂಟೆ ಈಗ ಗನ್ ಮ್ಯಾನ್ ಸೆಕ್ಯೂರಿಟಿಯಲ್ಲಿರ್ತಾರೆ ವರ್ತೂರ್ ಪ್ರಕಾಶ್ ಅವರು. ವರ್ತೂರ್ ಪ್ರಕಾಶ್ ಅವ್ರಿಗೆ ಗೊತ್ತಿತ್ತು ಪಾಪ, ನಮ್ಮ ಫ್ರೆಂಡೇ ಬಿಡು, ಹೈಲೈಟ್ ಆಗಲಿ. ವೆಲ್ಕಮ್ ಬ್ಯಾಕ್. ಸೋಮವಾರ ಸಂಜೆ ಮಂಗಳೂರಿನ ದುರಂತ ಆಗಿ ಹೋಯಿತು, ಬೋಟ್ ಮುಳುಗಡೆ ಆಗೋಯ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬರ್ತಿರುವಂತಹ ಸುದ್ದಿ, ಇವತ್ತು ಮತ್ತಿಬ್ಬರು ಮೀನುಗಾರರ ಶವ ಪತ್ತೆ ಆಗಿದೆ. ಅನ್ಸರ್ ಚಿಂತನ್ ಎಂಬ ಮೀನುಗಾರರ ಶವ ಪತ್ತೆ ಆಯಿತು. ಬಲೆಯಲ್ಲಿ ಸಿಕ್ಕಾಕೊಂಡಿದ್ರು ಬಂಗ್ರೆ ನಿವಾಸಿ ಅನ್ಸರ್ ಶವ. ಇನ್ನೂ ಕೂಡ ಇಬ್ಬರಿಗೋಸ್ಕರ ಶೋಧ ಕಾರ್ಯ ಮುಂದುವರೆದಿದೆ. ತಣ್ಣೀರ್ಬಾವಿ ಮುಳುಗು ತಜ್ಞರು ಅಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೃತರ ಕುಟುಂಬಗಳಿಗೆ ತಲಾ 6 ಲಕ್ಷ ರೂಪಾಯಿ ಪರಿಹಾರ ಕೊಡೋದಾಗಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟು 6 ಜನ, ಆದರೆ ಈಗ ಇನ್ನೂ ಇಬ್ಬರು ಏನಾಗಿದ್ದಾರೆ ಗೊತ್ತಿಲ್ಲ, ಸಿಗಬೇಕು. ಆದರೆ ಈಗಾಗಲೇ ಬಲೆಯಲ್ಲಿ ಸಿಕ್ಕಾಕೊಂಡಂತಹ ಮತ್ತಿಬ್ಬರ ಶವವನ್ನು ಹೊರಗೆ ತೆಗೆದಿದ್ದಾರೆ. ಅನ್ಸರ್ ಮತ್ತು ಚಿಂತನ್ ಎಂಬ ಮೀನುಗಾರ ಶವ ಪತ್ತೆಯಾಗಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದ್ರೆ 6 ಜನ ಮೀನುಗಾರರು ನಿನ್ನೆ 12 ನಾಟಿಕೈಲ್ ಮೇಲೆ ದೂರದ ಹೆಚ್ಚು ಕಡಿಮೆ ದೂರದ ಸಮುದ್ರದಲ್ಲಿ ಬೋಟಿನ ದುರಂತಕ್ಕೀಡಾಗಿ ಕಣ್ಮರೆಯಾಗಿದ್ರು. ಈಗ 4 ಜನರ ಮೃತದೇಹ ಪತ್ತೆಯಾಗಿದೆ, ಇನ್ನಿಬ್ಬರದ್ದು ಪತ್ತೆ ಆಗಬೇಕು. ಸಮುದ್ರ ಮಧ್ಯದಲ್ಲಿ ನಮ್ಮ ಮೀನುಗಾರರು ಮತ್ತು ನಮ್ಮ ಇಲಾಖಾ ಅಧಿಕಾರಿಗಳು ನಮ್ಮ ಕೈಯಿಂದ ಎಷ್ಟು ಸಾಧ್ಯವಷ್ಟು ಮಾಡ್ತಾ ಇದ್ದಾರೆ. ಕೂಡಲೇ ಪತ್ತೆ ಆಗಬಹುದು ಅಂತ ನಮ್ಮ ನಿರೀಕ್ಷೆ ಇದೆ. ಇನ್ನು ಮುಂದೆ ಹೀಗಾಗುವಂತೆ ಎಚ್ಚರಗಳನ್ನು ವಹಿಸುವಂತಹ ಕೆಲಸಗಳನ್ನು ಸರ್ಕಾರ ಮಾಡುತ್ತೆ. ತುರ್ತಾಗಿ ಅವರಿಗೆ ನಾಳೆ ಸಂಜೆ ಒಳಗೆ ಪರಿಹಾರವನ್ನು ಘೋಷಣೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಯಾರು ಕೂಡ ಆತಂಕಕ್ಕೀಡಾಗದೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತೇನೆ. ಮತ್ತು ಎಲ್ಲಾ ಸಹಕಾರಗಳನ್ನು ನಮ್ಮ ಜಿಲ್ಲಾಡಳಿತ ವತಿಯಿಂದ ಅವರಿಗೆ ಕೊಡ್ತೇವೆ. ಅಧಿಕೃತವಾಗಿ 6 ಲಕ್ಷ ರೂಪಾಯಿಯನ್ನು ತಕ್ಷಣ ಕೊಡ್ಲಿಕ್ಕೆ ಅವಕಾಶಗಳಿದೆ. ನಾವು ಮಂಜೂರಾತಿ ಪತ್ರವನ್ನು ಈಗ ಬೇಕಾದ್ರೂ ಇಲ್ಲೇ ಮಾಡಿ ಕೊಡಬಹುದು. ಸಂಜೆ ಒಳಗೆ ತಗೊಳ್ತೇವೆ, ನಾಳೆ ಒಳಗೆ ಕೊಟ್ಬಿಡ್ತೇವೆ.